ನಾನು ಮಂಡ್ಯ ಮಣ್ಣಿನ ಮಗ ಪ್ರದೀಪ. ನಾನು ಮದ್ದೂರು ತಾಲೂಕು ಸೇರಿರುವಂಥ ಸಾದವಳ್ಳಲು ಗ್ರಾಮಕ್ಕೆ ಹೋಗ್ತಿದ್ದೆ. ನಮ್ಮ ರೈತರು ಏನೆಲ್ಲ ಒಂದು ವ್ಯವಸಾಯ ಮಾಡಿದ್ರೆ ಕೃಷಿ ಬೇಸಾಯ ನೋಡೋಣ. ಬನ್ನಿ, ವಿಡಿಯೋ ಮುಖಾಂತರ ನಿಮಗೆಲ್ಲ ಪರಿಚಯ ಮಾಡಿಸ್ತೀನಿ. ಅದೇ ಥರ ನಮ್ಮ ರೈತರು ರಾಗಿ ಹೊಣೆ ಹಾಕ್ತಿದ್ದಾರೆ ನೋಡಿ. ರೈತ ಮಹಿಳೆಯರು ರಾಗಿ ಹೊಣೆ ಹಾಕ್ತಿದ್ದಾರೆ. ರೋಡಲ್ಲಿ ರಾಗಿ ಒಕ್ಕಣೆ ಮಾಡ್ತಾಯಿದ್ದಾರೆ ತಂದು ಗದ್ದೆಯಿಂದ ನೋಡಿ. ನಮ್ಮ ರೈತರು ಬೆಳೆದಿರುವಂಥ ತೆಂಗಿನ ಮರಗಳು ಜಾಸ್ತಿ. ತೆಂಗು ಈ ಕಡೆ ಸಾದೋಳಲು, ಮದ್ದೂರು ತಾಲೂಕಿಗೆ ಸೇರಿರುವಂಥ ಸಾದೋಳಲು ಗ್ರಾಮದ ನಮ್ಮ ರೈತರು ಬೆಳೆದಿರುವಂಥ ತೆಂಗಿನ ಮರಗಳು, ಸೀಮೆ ಹುಲ್ಲು, ಕಬ್ಬು, ರೇಷ್ಮೆ ಜಾಸ್ತಿ. ಈ ಕಡೆ ರೇಷ್ಮೆನೂ ಕೂಡ ಬೆಳೀತಾರೆ ನಮ್ಮ ಸಾದೋಳಿನ ಗ್ರಾಮದ ನಮ್ಮ ರೈತರು. ತುಂಬಾ ಕಷ್ಟಪಟ್ಟು ಬೆಳೀತಾರೆ. ಯಾರ್ದೋ ಒಂದು ಮನೆಯಲ್ಲಿ ಸಾಲ ಇಸ್ಕೊಬಂದು ಕೃಷಿ ಬೇಸಾಯ ಮಾಡಿರ್ತಾರೆ. ಆದರೂ ನಮ್ಮ ರೈತರು ಬೆಳೆದಂಥ ಕೃಷಿ ಬೇಸಾಯಕ್ಕೆ ಕರೆಕ್ಟಾಗಿ ಸರ್ಕಾರ ರೈಟ್ ಕೊಡಲ್ಲ. ಏನೇ ಒಂದು ಕಬ್ಬು ಆಗ್ಬೋದು, ಭತ್ತ ಆಗ್ಬೋದು, ರಾಗಿ ಆಗ್ಬೋದು, ತರಕಾರಿ ಗಿಡಗಳಾಗ್ಬೋದು, ಬದನೆ ಗಿಡ, ತಂಬೋಟಿ ಹಣ್ಣು, ಮೂಲಂಗಿ, ಅವರೆ, ತಗಣಿ, ಪ್ರತಿಯೊಂದು ಆಗ್ಬೋದು. ಅದೇ ಥರ ತೆಂಗಿನ ಮರಗಳೇ ಆಗ್ಬೋದು, ತೆಂಗಿನಕಾಯಿ ಆಗ್ಬೋದು, ಎಳ್ನೀರೇ ಆಗ್ಬೋದು, ತೆಂಗು ಮರದ ಎಳ್ನೀರು. ನಿಜವೂ ಏನೇ ಒಂದು ಪ್ರತಿಯೊಂದು ಬೆಳೆದ್ರೂ ಸರ್ಕಾರ ಅದಕ್ಕೆ ಕರೆಕ್ಟಾಗಿ ರೈಟ್ ಕೊಡಲ್ಲ. ಅದೇ ಥರ ನಿನ್ನೆ ತುಂಬ ಜೋರಾಗಿ ಮಳೆ ಊದೈತೆ ಮಂಡ್ಯ ಜಿಲ್ಲೆ ಸುತ್ತಮುತ್ತ ಹಳ್ಳಿ, ಮದ್ದೂರು ತಾಲೂಕಿನ ಸುತ್ತಮುತ್ತ ಹಳ್ಳಿ ಗ್ರಾಮದ ಎಲ್ಲ ಊರಿಗೂ ತುಂಬ ಜೋರಾಗಿ ಮಳೆ ಹೋಯ್ತು ನಿನ್ನೆ ದಿವಸ. ಯಾಕೆ ಅಂದರೆ ಸಿದ್ದರಾಮಯ್ಯ CM ಸ್ಥಾನದಲ್ಲಿದ್ದಾಗ ಮಳೆ ಹೋಯ್ತಿರ್ಲಿಲ್ಲ ಮಂಡ್ಯ ಜಿಲ್ಲೆಗೆ. ರಾಜೀನಾಮೆ ಕೊಟ್ಟಾದಮೇಲೆ CM ಸಿದ್ದರಾಮಯ್ಯರು ಮಂಡ್ಯ ಜಿಲ್ಲೆಗೆ ನಿನ್ನೆ ದಿವಸ ತುಂಬ ಜೋರಾಗಿ ಮಳೆ ಊದೈತೆ. ನಿಜಗ್ಲೂ ನೋಡಿ, ಎಲ್ಲಿಂದ ಎಲ್ಲಿಗಾಯ್ತೆ ಅಂತ ನಿಜಗ್ಲೂ. ಅದೇ ಥರ ನಮ್ಮ ರೈತರು ಪುಣ್ಯ ಮಾಡಿದರು ನಿಜಗ್ಲೂ ಮಂಡ್ಯ ಜಿಲ್ಲೆಯವರು. ಯಾಕೆ ಅಂದರೆ ಯಾರು ನೆಂಟಾಗಿ ಹೋಗಲ್ಲಕಂದ್ರೆ ಅವರು ನಮ್ಮ ರೈತರು. ಅವರಾಯಿತು ಕೆಲಸ ಆಯಿತು, ವ್ಯವಸಾಯ ಮಾಡ್ಕೊಂಡು ಮನೆ ತಗೋ ಹೊಸ ಎಮ್ಮೆ, ಆಡು, ಕುರಿ ಪ್ರತಿಯೊಂದು ಸಾಕೊಂಡು ಹೋಯ್ತಾರೆ. ನಿಜಕ್ಕೂ ಇನ್ನೊಬ್ರು ದಂಡಕ್ಕೇನು ಕೈ ಕೆಚ್ಕೊಂಡೇನು ಹೋಗಲ್ಲ ನೋಡಿ. ತುಂಬಾ ಬೇಸಾಯ ಮಾಡಿದ್ದಾರೆ ನೋಡಿ. ಯಾವ ಥರ ಕಬ್ಬು ಬೇಸಾಯ ಮಾಡಿರುವಂಥ ನಮ್ಮ ಸಾದೋಳಿನ ಗ್ರಾಮದ ನಮ್ಮ ರೈತರು. ಅದೇ ಥರ ಈ ಕಡೆ ನೋಡಿ, ಈ ಕಡೆ ಈ ಬಲ್ಚರ್ಕಾದಂಗೆ ಕಬ್ಬು, ತೆಂಗಿನ ತೋಟ, ಮರ, ಗಿಡಗಳು ಇವೆಲ್ಲ ನಮ್ಮ ರೈತರು ಬೆಳೆದಿರುವಂಥದ್ದೇ ನಿಜಕ್ಕೂ. ಯಾಕೆ ಅಂದರೆ ತುಂಬಾ ಕಷ್ಟಪಡ್ತಾರೆ ನಮ್ಮ ರೈತರು. ಏನೇ ಒಂದು ಬೆಳೆದ್ರೂ ಸರ್ಕಾರ ಅದಕ್ಕೆ ಕರೆಕ್ಟಾಗೆ ರೈಟ್ ಕೊಡಲ್ಲ. ಒಂದು ಟನ್ನು ಕಬ್ಬಿಗೆ 5,000 ಮಾಡಬೇಕು ಸರ್ಕಾರ. ಒಂದು ಕ್ವಿಂಟಲ್ ಭತ್ತಕ್ಕೆ 5,000 ಮಾಡಬೇಕು ಸರ್ಕಾರ. ಯಾವುದೇ ಒಂದು ಸರ್ಕಾರ ಬಂದರೂ ಏನು ಮಾಡ್ತಾಯಿಲ್ಲ ನಮ್ಮ ರೈತರಿಗೆ. ನಮ್ಮ ರೈತರು ತುಂಬಾ ಕಷ್ಟಪಡ್ತಾರೆ ನಿಜಕ್ಕೂ. ಅದೇ ಥರ ಇನ್ನೊಂದು ಮನೆಗೆ ಹೋಗಿ ಇನ್ನೊಬ್ರು ದುಡ್ಡು ಇಸ್ಕೊಬಂದು ಸಾಲ ಮಾಡ್ಕೊಂಡು ಭತ್ತ ಬೆಳೀತಾರೆ, ಕಬ್ಬು ಬೆಳೀತಾರೆ. ಏನೇ ಒಂದು ಬೆಳೆದ್ರೂ ಸರ್ಕಾರ ಇದುವರೆಗೂ ನಮ್ಮ ರೈತರಿಗೆ ಏನು ಮಾಡ್ತಾಯಿಲ್ಲ. ಕಾಂಗ್ರೆಸ್ ಸರ್ಕಾರನೇ ಆಗ್ಬೋದು, BJP ಸರ್ಕಾರನೇ ಆಗ್ಬೋದು, ಜನತಾ ಪಾರ್ಟಿ ಸರ್ಕಾರನೇ ಆಗ್ಬೋದು, ಏನು ಮಾಡ್ತಾಯಿಲ್ಲ. ಯಾವ ಸರ್ಕಾರ ಬಂದರೂ ಏನು ಮಾಡ್ತಾಯಿಲ್ಲ. ಅವರು ಜಮೀನು ಮಾಡ್ಕೊಂಡು ಸಾವಿರಾರು ಎಕರೆಯ 10,000 ಎಕರೆ, 20,000 ಎಕರೆ ಜಮೀನು ಮಾಡ್ಕೊಂಡು ಅವರೇ ನಾವು ಇನ್ನೊಂದು 10 ವರ್ಷ ಹೋದರೆ ನಮ್ಮ ರೈತರೆಲ್ಲ ಅವ್ರ ತಕ್ಕೆ ಹೋಗಿ ಜೀತ ಗೇಯ್ಬೇಕಾಯ್ತದೆ. ಯಾರು ತಾವೋ ರಾಜಕಾರಣಿಗಳು ತಾವು. ಆ ಥರ ಆಗೋದು ಬೇಡ. ನಮ್ಮ ರೈತರು ಮುಂದಿನ ಇದರಲ್ಲಿ ಎಚ್ಚರಿಕೆ ತಗೋಬೇಕು ನಿಜಕ್ಕೂ. ನಮ್ಮ ರೈತರೇ ವ್ಯವಸಾಯ ಮಾಡೋರು, ಅನ್ನ ಹಾಕೋರು. ನಿಜಕ್ಕೂ ನಮ್ಮ ರೈತರು ಇಲ್ಲ ಅಂದರೆ ಒಟ್ಟಿಗೆ ಮಣ್ಣು ತಿನ್ನಬೇಕಾಯ್ತದೆ ನೋಡಿ. ಯಾವ ಥರ ನಮ್ಮ ರೈತರು ಏನೆಲ್ಲ ಒಂದು ಊರಲ್ಲಿ ಒಳ್ಳೊಳ್ಳೆ ಮನೆಗಳು ಕಟ್ಟಿ
ಕಟ್ಟಿದ್ದಾರೆ ನಮ್ಮ ರೈತರು, ಒಳ್ಳೆ ದೇವಸ್ಥಾನಗಳು ಕಟ್ಟಿದ್ದಾರೆ. ಅದೇ ಥರ ನಮ್ಮ ರೈತರು ಓದ್ತಿದ್ದಂಥ ಶಾಲೆ, ಸರ್ಕಾರಿ ಶಾಲೆ ಪ್ರತಿಯೊಂದು ಹಳ್ಳಿಲೂ ಅವೆ. ಅದೇ ಥರ ಸರ್ಕಾರಿ ಶಾಲೆ ನಮ್ಮ ರೈತರು ಮಕ್ಕಳು ಓದ್ತಿದ್ದಂಥ ಒಂದು ಶಾಲೆ ಅದು ನಿಜವಾಗ್ಲೂ. ನಾವು ಕೂಡ ಓದಿದ್ದೇವೆ, ನಾನು ಕೂಡ ರೈತರು ಮಗನಿಗೆ. ನೋಡಿ ಒಳ್ಳೊಳ್ಳೆ ಮನೆಗಳು ಕಟ್ಟಿದ್ದಾರೆ ನಮ್ಮ ರೈತರು. ಅದೇ ಥರ ನೋಡಿ ಯಾವ ಥರ ಕಟ್ಟಾರೆ ಅಂತ. ನಮ್ಮ ಸಾರೋಳಿನ ಗ್ರಾಮದ ನಮ್ಮ ರೈತರಿಗೆ ನಮ್ಮ ಕಡೆಯಿಂದ ತುಂಬ ಥ್ಯಾಂಕ್ಸ್, ಧನ್ಯವಾದಗಳು. ಯಾಕೆಂದರೆ ತುಂಬಾ ಕಷ್ಟಪಡ್ತಾರೆ ನಮ್ಮ ರೈತರು. ಏನೇ ಒಂದು ವ್ಯವಸಾಯ ಮಾಡಬೇಕಾದ್ರೂ, ಕೃಷಿ ಬೇಸಾಯ ಮಾಡಬೇಕಾದ್ರೂ ನೋಡಿ ಭತ್ತ ಕೂಡ ಬಂದೈತೆ. ತೆಂಗಿನ ಮರಗಳು, ಸೀಮೆ ಹುಲ್ಲು ಆಡು, ಕುರಿ, ಎಮ್ಮೆ, ದನ, ಹಸ ನಾವು ಕುಯ್ಕೊಂಡು ತಗೊಂಡೋಗ್ತೀವಿ ಬೆಳಗ್ಗೆ ಟೈಮು ಹಾಕೋಕ್ಕೆ ನೋಡಿ.